ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿಯಿಂದ ಆಗ್ರಹ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಬಿಜೆಪಿ. ಮೈಸೂರು, ಬೆಳಗಾವಿಯಲ್ಲಿ ಬಿಜೆಪಿಯ ಪ್ರೊಟೆಸ್ಟ್ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಿ ಸಿದ್ದರಾಮಯ್ಯನವರೇ ಅನ್ನೋದು ಬಿಜೆಪಿಯ ಆಗ್ರಹ. ಸಿಎಂ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮುಖಭಂಗ ಅಂತಾಗಿರೋದು ಸಿದ್ದರಾಮಯ್ಯನವರಿಗೆ. ಯಾಕಂದ್ರೆ ಅರ್ಜಿ ಸಲ್ಲಿಕೆ ಮಾಡಿದ್ದು ಸಿದ್ದರಾಮಯ್ಯ, ಅದನ್ನ ವಜಾಗೊಳಿಸಿದೆ ಕೋರ್ಟ್. ನೋಡಿ, ಅದರ ಬಗ್ಗೆ ನಾನು ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ. ಕಾರಣ, ಯಾವುದೇ ರೀತಿಯ ಕಾನೂನಿನಲ್ಲಿ ಉಲ್ಲಂಘನೆ ಮಾಡಿ ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನು ನಡೆಸ್ತಾ ಇದ್ದಾರೆ, ಅದೆಲ್ಲ ಮುಗೀಲಿ. ಮುಗಿದ ಮೇಲೆ ಅದೆಲ್ಲ ಆಯ್ತು. ಪಾದಯಾತ್ರೆಗೆ ಹೋಗಿದ್ದೆ. ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೆ. ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ. ಅಲ್ಲ ಸರ್, ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ರಾಜೀನಾಮೆ ಒತ್ತಾಯ ಮಾಡ್ತಾರೆ. ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ. ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತಂದ್ಬಾರ್ದು. ನೋಡಿ, ರಾಜಕೀಯ ಆರೋಪ ಪ್ರತ್ಯಾರೋಪಗಳು, ಪ್ರತಿಭಟನೆಗಳು ಇನ್ನು ಮುಂದೆ ಹಂತ ಹಂತವಾಗಿ ಮತ್ತಷ್ಟು ಬಿರುಸನ್ನ ಪಡೆದುಕೊಳ್ತಾ ಹೋಗುತ್ತೆ. ಅದರ ಅಪ್ಡೇಟ್ಸ್ ಅನ್ನ ಕಂಪ್ಲೀಟ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಗಮನಿಸ್ತಾ ಹೋಗ್ಬೋದು. ಕಡೆದಾಗಿ ಸ್ನೇಹಮಯಿ ಕೃಷ್ಣ ಅವರೇ, ನಾನು ಮತ್ತೆ ಕೇಳ್ತೀನಿ, ಕಾನೂನಾತ್ಮಕವಾದ ಹೋರಾಟ ಸುಲಭದ ಕೆಲಸ ಅಲ್ಲ. ಬಟ್ ಗೆಲುವು ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಷ್ಟರ ಮಟ್ಟಿಗೆ ಇದೆ? ಹೇಗೆ ಸಿಗುತ್ತೆ ಗೆಲುವು ಅಂತ? 100ಕ್ಕೆ 100 ಭಾಗ ನಮ್ಗೆ ನಂಬಿಕೆ ಇದೆ. ಯಾಕೆಂತ ಹೇಳಿದ್ರೆ ನಾವೇನು ಆರೋಪ ಮಾಡೋದು ಪೂರಕ ಸಾಕ್ಷಿಗಳು ನಮ್ಮ ಹತ್ರ ಸ್ಪಷ್ಟವಾಗಿದೆ. ಸೊ ಆ ಸ್ಪಷ್ಟ ದಾಖಲಾತಿಗಳನ್ನ ಇಟ್ಕೊಂಡು ನಾವು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಂಡ್ರೆ ಇವತ್ತು ಈ ತೀರ್ಪು ಬಂದಿದೆ. ಸೊ ಇದೇ ರೀತಿ ಮುಂದಿನ ಕಾನೂನು ಹೋರಾಟಗಳು ಕೂಡ ನಮಗೆ ಜಯ ಸಿಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ, ನಂಬಿಕೆ ನಮಗಿದೆ. ಸುಪ್ರೀಂ ಕೋರ್ಟ್ ತನಕನೂ ಹೋಗೋಕೆ ಎಲ್ಲ ಪಾಸಿಬಿಲಿಟೀಸ್ ಇದೆ ಸಿದ್ದರಾಮಯ್ಯನವರಿಗೆ. ಖಂಡಿತವಾಗ್ಲೂ ಮೇಡಮ್, ಅವ್ರು ಎಲ್ಲಿಗೆ ಹೋದ್ರು ಕೂಡ ನಾವು ಕೂಡ ಕಾನೂನಾತ್ಮಕ ಹೋರಾಟನ ಮುಂದುವರಿಸ್ತೀವಿ. ತಾರ್ಕಿಕ ಅಂತ್ಯನ ಕಾಣಿಸಿ ಈ ಪ್ರಕರಣದಲ್ಲಿ ಸತ್ಯವನ್ನು ಎತ್ತಿ ಹಿಡಿದು ಯಾರು ತಪ್ಪಿತಸ್ಥರು ಅವರೆಲ್ಲರಿಗೂ ಶಿಕ್ಷೆ ಕೊಡಿಸಿ ಏನು ಅಕ್ರಮ ಆಗಿದೆ ಅದನ್ನು ಬಯಲಿಗೊಳಿಸ್ತೀವಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸ್ನೇಹಮಯಿ ಕೃಷ್ಣ ಅವರೇ. ಹಾಗೆ ಆಲ್ ದಿ ಬೆಸ್ಟ್ ಮುಂದಿನ ನಿಮ್ಮ ಹೋರಾಟಕ್ಕೆ. ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಪ್ರದೀಪ್ ಕುಮಾರ್ ಮತ್ತೋರ್ವ ದೂರುದಾರರು ಕೂಡ ಜಾಯಿನ್ ಆಗ್ತಾರೆ. ಇದರ ನಡುವೆ ವಿರೋಧ ಪಕ್ಷ ಬಿಜೆಪಿ ಪ್ರತಿಭಟನೆಯ ಪರ್ವವನ್ನ ಮತ್ತೊಂದು ಅವಧಿಗೆ ಮುಂದುವರಿಸ್ತಾ ಇದೆ. ಮೈಸೂರು ಚಲೋ ನಡೆಸಿದ್ರು ಬಿಜೆಪಿಯವರು. ನಿಮಗೆ ನೆನಪಿರಬಹುದು, ಯಾವಾಗ ಕಲಾಪದ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶ ನೀಡಲಿಲ್ಲ ಮೂಡಾ ವಿಚಾರವನ್ನ, ಇದನ್ನ ವಿರೋಧಿಸಿ ಮೈಸೂರು ಚಲೋ ನಡೆಸಿದ್ರು ಬಿಜೆಪಿಗರು. ಇದೀಗ ಮುಖ್ಯಮಂತ್ರಿಯ ವಿರುದ್ಧವಾಗಿ ತೀರ್ಪು ಬಂದಿದೆ. ಅವರು ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೀಗಾಗಿ ರಾಜೀನಾಮೆ ನೀಡಿ ಅಂತ ಆಗ್ರಹಿಸಿ ಬಿಜೆಪಿಯವರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಒಂದ್ ಕಡೆ ಗಮನಿಸಿದ್ರಿ, ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಬಂದಿರುವ ತೀರ್ಪು ರಾಜಕೀಯ ಷಡ್ಯಂತರ. ಬಿಜೆಪಿ ಪಕ್ಷದಲ್ಲೇ ಅನೇಕರು ಆರೋಪ ಹೊತ್ತವರಿದ್ದಾರೆ. ಮೊದಲು ಅವರನ್ನು ಬಂಧಿಸಿ, ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪಿತೂರಿ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ರೆ, ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯ ರಾಜೀನಾಮೆಯನ್ನ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕೈಯಲ್ಲಿ ಪೋಸ್ಟರ್ಗಳನ್ನ ಹಿಡಿದು ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರ ಕೂಗ್ತಾ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿ ಏನು ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿದ್ರು, ಅದು ವಜಾ ಆಗಿದೆ. ದೂರುದಾರರು, ಪ್ರಮುಖವಾಗಿ ಈ ಪ್ರಕರಣದಲ್ಲಿ 3 ದೂರುದಾರರು, ಆ ಪೈಕಿ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರದೀಪ್ ಕುಮಾರ್ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಇರ್ತಾರೆ. ಸ್ನೇಹಮಯಿ ಕೃಷ್ಣ ಅವರೇ, ರಾಜಕೀಯವಾಗಿ ಹೋರಾಟ, ವಾದ ಪ್ರತಿವಾದ, ಸ್ಪಷ್ಟನೆ ಇದೆಲ್ಲವೂ ಕೂಡ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತೀರಿ. ಈಗ ಆಲ್ರೆಡಿ ಬಿಜೆಪಿ ರಾಜೀನಾಮೆ ಕೊಡಲಿ ಅಂತ ಆಗ್ರಹಿಸಿ ಪ್ರತಿಭಟನೆ, ಕಾಂಗ್ರೆಸ್ನವರು ಇಡೀ ಈ ಪ್ರಕರಣ ಕಾನೂನಾತ್ಮಕ ಹೋರಾಟ ಇದೆಲ್ಲವೂ ಒಂದು ಷಡ್ಯಂತರ ಅಂತ ಹೇಳಿ ಮುಂದುವರೆಸಿದ್ದಾರೆ.
ನಿಮಗೆ ವೈಯಕ್ತಿಕವಾಗಿ ಕೇಳ್ತೀನಿ, ಈ ಆತಂಕ, ಒತ್ತಡ ಇದು ಯಾವುದು ಕೂಡ ಈ ಕ್ಷಣದವರೆಗೂ ಆಗಿಲ್ವಾ? ಕಳೆದ ಬಾರಿ ಬಂದಾಗ ಕೇಳಿದ್ದೆ, ನೀವು ಯಾವುದೇ ರೀತಿ ಒತ್ತಡ ನನ್ನ ಮೇಲಿಲ್ಲ ಅಂತ ಹೇಳಿದ್ರಿ. ಇನ್ಮೇಲಾದರೂ ಪ್ರಾರಂಭ ಆಗಬಹುದು ಅಂತ ಅನ್ನಿಸ್ತಿದೆಯಾ? ಖಂಡಿತವಾಗಿಲ್ಲ ಮೇಡಮ್. ಯಾಕಂದರೆ ನಾನು ಇಂಥ ಹೋರಾಟನ ಸುಮಾರು ದಶಕಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಸೊ ನಾನು ಹಲವಾರು ರಾಜಕೀಯ ವ್ಯಕ್ತಿಗಳ ವಿರುದ್ಧ, ಕೆಲವು ಅಧಿಕಾರಿಗಳ ವಿರುದ್ಧ ನಾನು ಹೋರಾಟ ಮಾಡಿದ್ದೀನಿ. ಯಾವತ್ತೂ ಕೂಡ ಅಂಥ ಒಂದು ಒತ್ತಡ ಆಗಲಿ, ಬೆದರಿಕೆ ಆಗಲಿ ಇದ್ರಿಗೂ ಬಂದಿಲ್ಲ. ಸೊ ಮುಂದೂ ಬರಲ್ಲ. ಸೊ ಬಂದರೂ ಕೂಡ ನಾನು ಅದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಕಾನೂನಾತ್ಮಕ ನನ್ನ ಹೋರಾಟ ಏನಿದೆ ಆ ಹೋರಾಟನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಟ್ವೀಟನ್ನು ಗಮನಿಸ್ತಾ ಇದ್ದೆ. ಅದರಲ್ಲಿ BNSನ 218ರ ಅಡಿಯಲ್ಲೂ ಕೂಡ ರಾಜ್ಯಪಾಲರು ಏನು ಅನುಮತಿಯನ್ನು ನೀಡಿದರು, ಹಾಗೆ 17A ಅಡಿಯಲ್ಲೂ ಕೂಡ ಅನುಮತಿಯನ್ನು ನೀಡಿದರು. ಆದರೆ ಕೋರ್ಟ್, ನ್ಯಾಯಪೀಠ ಇವತ್ತು 218 ಅದನ್ನು ಸ್ಕ್ವಾಶ್ ಮಾಡಿದೆ ಅಂತ ಹೇಳಿದೆ. ಒಂದೇ ಕ್ಷಣ ಶೋಭಾ ಕರಂದ್ಲಾಜೆ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ, ಗಮನಿಸಿ. ಎತ್ತಿ ಹಿಡಿಯುವಂಥ ಕೆಲಸವನ್ನ ಮಾಡಿದ್ದಾರೆ. ಕೋರ್ಟಿಗೆ ಹೋದವರು ಯಾರು? ಕೋರ್ಟಿಗೆ ಹೋದವರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಆದೇಶ ಎತ್ತಿ ಹಿಡಿದಿದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಅವರನ್ನ ತಪ್ಪನ್ನ 100 ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನು ಸರಿ ಮಾಡಕ್ಕೆ ಹೊರಟಿದ್ದಾರೆ. ಗೊತ್ತಿಲ್ಲ, ಕಣ್ಣು ಮುಂದೆ ಅನಿಸುತ್ತೆ. ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮಗೆ ಅನಿಸುತ್ತೆ. ನೀವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ? ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಕೊಟ್ಟರು, ಅವ್ರ ಹೆಂಡತಿಗೆ ಹೆಂಗೆ ಕೊಟ್ಟರು? ಎರಡನೇದು, ರಿಟ್ರೋಸ್ಪೆಕ್ಟಿವ್ ಅಳವಡಿಸೋಕ್ಕೆ ಯಾವುದೇ ಕಾನೂನನ್ನು ತಗೊಳ್ಳೋಕ್ಕೆ ಯಾವುದೋ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ. ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನು ಹಿಂದೆ ಕೊಟ್ಟಿದ್ದಕ್ಕೆ ಕೂಡ 50% ಕೊಡಿ ಅಂತ ಯಾರಿಗೆ ಕೊಡ್ತಾರೆ? ನಿಮಗೆ ಯಾರಿಗೂ ಕೊಡಲಿಕ್ಕಿಲ್ಲ. ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ. ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ, ಅದನ್ನು ನೀವು ತಗೊಂಡಿರೋದು ತಪ್ಪು. ಇವತ್ತು 14 ಸೈಟನ್ನು ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದರೆ ಯಾವ ಕಾನೂನು ಬಗ್ಗೆ ಮಾತಾಡ್ತೀರಿ ನೀವು? ಇಡೀ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡಬೇಕು, ಹೊಸ ಮಂತ್ರಿಮಂಡಲ ಮಾಡಿ. ಇದನ್ನು ಇವತ್ತು ಮಾಡಬೇಕಾಗಿದೆ. ರೈಟ್, ರಾಜಕೀಯ ಹೇಳಿಕೆಗಳು, ರಿಯಾಕ್ಷನ್ಗಳು ಬರ್ತಾ ಇರುತ್ತೆ. ಆಯಾ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಿದ್ದರಾಮಯ್ಯನವರ ಟ್ವೀಟ್ನ ಪ್ರಸ್ತಾಪ ಮಾಡ್ತಿದೆ. ಸ್ನೇಹಿತರೆ, ಕೃಷ್ಣ ಅವರೇ ನೋಡಿ, ನ್ಯಾಯಾಲಯ ಸೆಕ್ಷನ್ 218ರ ಅಡಿ ರಾಜ್ಯಪಾಲರು ನೀಡಿದ್ದ ಅಭಿಯೋಜನೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಮುಂದಿನ ದಿನಗಳಲ್ಲಿ 17A ಅದನ್ನ ಕೂಡ ಮುಂದಿನ ದಿನಗಳಲ್ಲಿ ಅದರ ವಿಚಾರದಲ್ಲೂ ಕೂಡ ನಮಗೆ ಗೆಲುವಾಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಬರ್ಕೊಂಡಿದ್ದಾರೆ. ಬಹಳ ಸುದೀರ್ಘವಾದ ಪೋಸ್ಟ್ ಇದು. ಮೇಡಮ್, BNS 218 ಈ ಹಂತದಲ್ಲಿ ಅನ್ವಯ ಆಗಲ್ಲ ಅನ್ನೋ ಕಾರಣಕ್ಕೆ ನ್ಯಾಯಾಲಯ ಅದನ್ನು ಒಂದು ತಿರಸ್ಕಾರ ಮಾಡಿರ್ಬೋದು. ಆದರೆ ಈ 17A ಅನ್ನೋದೇನಿದೆ ಅದನ್ನು ಸ್ವತಃ ಅವರ ವಕೀಲರೇ ಅದನ್ನು ಒಪ್ಕೊಂಡಿರೋ ಕೋರ್ಟಲ್ಲಿ. ಅಂದರೆ ತನಿಖೆ ಮಾಡೋಕ್ಕಿಂತ ಮುಂಚೆ ಪೂರ್ವಾನುಮತಿ ಬೇಕು ಅಂತೇಳಿ. ಹಾಗಾಗಿ ಅದು ನ್ಯಾಯಾಲಯ ಎತ್ತಿಡ್ದಿದೆ. ಸೊ ಅವ್ರ ವಕೀಲರು ಹೇಳಿದ್ದನ್ನೇ ನ್ಯಾಯಾಲಯ ಎತ್ತಿಡ್ದಿದೆ. ಅವರೇ ಹೇಳ್ತಾರೆ ತನಿಖೆ ಮಾಡೋಕ್ಕಿಂತ ಮುಂಚೆ ಪೂರ್ವಾನುಮತಿ ಬೇಕು ಅಂಥೇಳಿ. ಅದೇ ರೀತಿ ಮಾನ್ಯ ರಾಜ್ಯಪಾಲರು ಕೊಟ್ಟಿದ್ದಾರೆ. ಸೊ ಅವರೇನು ಹೇಳಿದ್ರು, ಪೊಲೀಸರು ಅನುಮತಿ ಕೇಳಬೇಕು ಅಂಥೇಳಿ. ಸೊ ಅದನ್ನೇ ಮಾನ್ಯ ನ್ಯಾಯಮೂರ್ತಿಗಳು ಕೂಡ ಪ್ರಶ್ನೆ ಮಾಡೋದು. ಈಗ ಪೊಲೀಸರು ಏಕಾಕಿ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ನಾನು ತನಿಖೆ ಮಾಡ್ತೀನಿ, ಅನುಮತಿ ಕೊಡಿ ಅಂತೇಳಿ ಕೇಳೋಕ್ಕೆ ಸಾಧ್ಯನೇ ಇಲ್ಲ.